Hello, my dear students. Second PUC Commerce ಮಕ್ಕಳಿಗೆ ಅಕೌಂಟ್ಸ್ ಅಲ್ಲಿ ಚಾಪ್ಟರ್ ನಂಬರ್ 5 ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ನಲ್ಲಿ ಕ್ಲಾಸ್ ನಂಬರ್ 1 ನಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಆಫ್ ಜನರಲ್ ಎಂಟ್ರೀಸ್ ಮಾಡಬೇಕು ಅಂದ್ರೆ ನಮ್ಗೆ ಏನೇನೆಲ್ಲ ಗೊತ್ತಿರಬೇಕು ಅಂತ ಹೇಳಿ ಪ್ರೀವಿಯಸ್ ವಿಡಿಯೋ ನಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಜನರಲ್ ಎಂಟ್ರೀಸ್ ಪ್ರಾಬ್ಲಮ್ ನಾವೀಗ ಸಾಲ್ವ್ ಮಾಡೋಣ. ವೈಟ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 20,000 equity shares of ₹10 each. ಫಸ್ಟ್ ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ವೈಟ್ ಕಂಪನಿ ಲಿಮಿಟೆಡ್ ಅವ್ರು ಏನ್ ಮಾಡಿದ್ದಾರೆ, ಟೋಟಲ್ ನಂಬರ್ ಆಫ್ 20,000 ಶೇರ್ಸ್ ನ ಏನ್ ಮಾಡಿದ್ದಾರೆ, ಪಬ್ಲಿಕ್ ಅವರು ಇಶ್ಯೂ ಮಾಡಿದ್ದಾರೆ. ಕಾಸ್ಟ್ ಆಫ್ 1 share value is 10 rupees. The amount payable as follows: 2 rupees on application ಮೇಲೆ 2 rupees ನ ಅವ್ರು ಏನ್ ಮಾಡ್ತಿದ್ದಾರೆ, ಕಾಲ್ ಮಾಡ್ತಿದ್ದಾರೆ. 3 rupees on allotment, 5 rupees on first and final call. ಸೊ 3 ಸ್ಟೇಜಸ್ ಅಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ, ಈ ಕಂಪ್ಲೀಟ್ 10 rupees ನ ಅವ್ರು ಏನ್ ಮಾಡ್ತಿದ್ದಾರೆ, ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಸೊ 10 rupees ನ ಯಾವ ಫಾರ್ಮ್ ಅಲ್ಲಿ ರಿಸೀವ್ ಮಾಡ್ತಾ ಇದ್ದಾರೆ, 2 rupees ಅಪ್ಲಿಕೇಶನ್ ಮೇಲೆ, 3 rupees ಅಲಾಟ್ಮೆಂಟ್ ಮೇಲೆ, 5 rupees ಫಸ್ಟ್ ಅಂಡ್ ಫೈನಲ್ ಕಾಲ್. ಇದೆಲ್ಲ ಆಡ್ ಮಾಡಿ 2 + 3 is 5, 5 + 5 is 10. ಅಂದ್ರೆ ಈ ಕಂಪ್ಲೀಟ್ 10 rupees ನ ಅವರು 2 rupees, 3 rupees, 5 rupees ನಲ್ಲಿ ಏನ್ ಮಾಡ್ತಾ ಇದ್ರು, ಅವರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಆಲ್ ಶೇರ್ಸ್ ವೇರ್ ಸಬ್ಸ್ಕ್ರೈಬ್ಡ್ ಅಂಡ್ ಮನಿ ಡ್ಯೂಲಿ ರಿಸೀವ್ಡ್. ಅಂದ್ರೆ ಎಲ್ಲ ಶೇರ್ಸ್ ಅಂದ್ರೆ 20,000 ಶೇರ್ಸ್ ಪಬ್ಲಿಕ್ ಏನ್ ಇಶ್ಯೂ ಮಾಡಿದ್ರು, ಕಂಪ್ಲೀಟ್ 20,000 ಶೇರ್ಸ್ ಸಹ ಸಬ್ಸ್ಕ್ರೈಬ್ ಆಗಿ ಫುಲ್ ಅಮೌಂಟ್ ಸಹ ಅವ್ರು ಏನ್ ಮಾಡಿದ್ದಾರೆ, ರಿಸೀವ್ ಮಾಡಿದ್ದಾರೆ ಕಂಪನಿಯವರು. ಈಗ ಜನರಲ್ ಎಂಟ್ರಿನ ನಾವು ಪಾಸ್ ಮಾಡ್ಬೇಕು. ಜನರಲ್ ಎಂಟ್ರಿ ಪಾಸ್ ಮಾಡೋದಕ್ಕೆ ನಾನು ಇಲ್ಲಿ ಫಾರ್ಮೇಟ್ ನ ಪಾಸ್ ಮಾಡಿದ್ದೀನಿ. ಈಗಾಗಲೇ ಪ್ರೀವಿಯಸ್ ವಿಡಿಯೋ ನಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅಪ್ಲಿಕೇಶನ್ ಅಲ್ಲಿ ನಾವು 2 ಎಂಟ್ರೀಸ್ ಹಾಕ್ಬೇಕು, ಅಲಾಟ್ಮೆಂಟ್ ನಲ್ಲಿ 2 ಎಂಟ್ರೀಸ್ ಹಾಕ್ಬೇಕು, ಫಸ್ಟ್ ಅಂಡ್ ಫೈನಲ್ ಕಾಲ್ ನಲ್ಲಿ 2 ಎಂಟ್ರೀಸ್ ನ ಹಾಕ್ಬೇಕಾಗತ್ತೆ. ಈಗ ಫಸ್ಟ್ ಎಂಟ್ರಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಂಟ್ರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಬ್ಯಾಂಕ್ ಇಂದ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ವೈಟ್ ಕಂಪನಿ ಲಿಮಿಟೆಡ್ ಅವ್ರು ಏನ್ ಮಾಡಿದ್ದಾರೆ, ಬ್ಯಾಂಕ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅವ್ರ ಕಂಪನಿ 20,000 ಶೇರ್ಸ್ ನ ಸೇಲ್ ಮಾಡೋದಕ್ಕೆ ಬ್ಯಾಂಕ್ ಅವರು ಇಶ್ಯೂ ಮಾಡ್ಬೇಕಾದ್ರೆ ಬ್ಯಾಂಕ್ ವಿಲ್ ಬಿ ಅಂಡ್ ರಿಸೀವರ್. ಸೊ ದ ಫಸ್ಟ್ ಎಂಟ್ರಿ ಈಗ ಹಾಕೋಣ. ಸೊ ದ ಫಸ್ಟ್ ಎಂಟ್ರಿ, ಬ್ಯಾಂಕ್ ರಿಸೀವ್ ಮಾಡ್ಕೊಂತ ಇದಾರಲ್ವಾ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್. ನಮ್ ರೂಲ್ಸ್ ಹೇಳಿದೆ, ಡೆಬಿಟ್ ದ ರಿಸೀವರ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಶೇರ್ ಅಪ್ಲಿಕೇಶನ್ ಮನಿನ ಶೇರ್ ಹೋಲ್ಡರ್ಸ್ ಇಂದ ಏನ್ ಮಾಡ್ತಿದ್ದಾರೆ, ಫಸ್ಟ್ ಬ್ಯಾಂಕ್ ರಿಸೀವ್ ಮಾಡ್ತಾ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಬ್ಯಾಂಕ್ ಏನೇನ್ ರಿಸೀವ್ ಮಾಡ್ತಾ ಇದೆ, ಅಪ್ಲಿಕೇಶನ್ ಅಮೌಂಟ್ ನ ಬ್ಯಾಂಕ್ ರಿಸೀವ್ ಮಾಡ್ತಾ ಇರೋದ್ರಿಂದ ಎಂಟ್ರಿ ಏನಾಯ್ತು, ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಆಗುತ್ತೆ. ಸೊ ನರೇಶನ್ ಸಹ ಏನಾಗಿರುತ್ತೆ, ಸೇಮ್ ಬೀಯಿಂಗ್ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ನಾವ್ ಈ ಬ್ಯಾಂಕ್ ಅವರು ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿರೋದನ್ನ ನಾವೇನ್ ಮಾಡ್ಬೇಕು, ನರೇಶನ್ ಅಲ್ಲಿ ನಾವಿಲ್ಲಿ ತೋರಿಸ್ತೀವಿ. ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟು ರಿಸೀವ್ ಮಾಡಿದ್ದಾರೆ, ಅವರು 20,000 ಶೇರ್ಸ್ ನ ಇಶ್ಯೂ ಮಾಡಿದ್ದಾರೆ. ಸೊ ಸೇಮ್ 20,000 ನಾವಿಲ್ಲಿ ತಗೋಬೇಕು. ಅಪ್ಲಿಕೇಶನ್ 2 rupees ಆನ್ ಅಪ್ಲಿಕೇಶನ್ ಅಂತ ಹೇಳಿರೋದ್ರಿಂದ ಮಲ್ಟಿಪ್ಲೈಡ್ ಬೈ 2. 20,000 into 2 ಮಾಡಿದ್ರೆ ಡೆಬಿಟ್ ಬುಕ್ ಕಾಲಮ್ ಅಲ್ಲಿ 40,000 ರೆಕಾರ್ಡ್ ಮಾಡಬೇಕು. 2 ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಕ್ರೆಡಿಟ್ ಆಗಿರೋದ್ರಿಂದ ಸೊ ಕ್ರೆಡಿಟ್ ಕಾಲಮ್ ಅಲ್ಲಿ ನಾವು ಅದನ್ನ 40,000 ನ ಪೋಸ್ಟಿಂಗ್ ಮಾಡ್ಬೇಕಾಗತ್ತೆ. ಸೊ ನಾನು ಹೇಳ್ದೆ ಅಪ್ಲಿಕೇಶನ್ ಅಲ್ಲಿ 2 ಎಂಟ್ರೀಸ್ ನ ಹಾಕ್ಬೇಕು ಅಂತ. ಫಸ್ಟ್ ಎಂಟ್ರಿ ಬ್ಯಾಂಕ್ ರಿಸೀವ್ ಮಾಡ್ಕೊಂತ ಇರೋದಕ್ಕೆ ಈ ಎಂಟ್ರಿ ಆಗಿದೆ. ನೆಕ್ಸ್ಟ್ ಎಂಟ್ರಿ, ಬ್ಯಾಂಕ್ ಇಂದ ನಾವೇನ್ ಮಾಡ್ಬೇಕು, ಕಂಪನಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ಸೆಕೆಂಡ್ ಎಂಟ್ರಿ ಪೋಸ್ಟ್ ಮಾಡೋಣ. ಫಸ್ಟ್ ಎಂಟ್ರಿನಲ್ಲಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಕ್ರೆಡಿಟ್ ಆಗಿರೋದ್ರಿಂದ ಸೆಕೆಂಡ್ ಎಂಟ್ರಿನಲ್ಲಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಏನಾಗಿದೆ, ಡೆಬಿಟ್ ಆಗಿದೆ. ಯಾಕೆ ಅಂದ್ರೆ ವಿ ಆರ್ ಟ್ರಾನ್ಸ್ಫರಿಂಗ್ ಟು ಅಂಡ್ ಕಂಪನಿ. ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಎಂಟ್ರಿ ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಹಾಗಾಗಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಕ್ರೆಡಿಟ್ ಫಸ್ಟ್ ಎಂಟ್ರಿನಲ್ಲಿ ಕ್ರೆಡಿಟ್ ಆಗಿರೋದ್ರಿಂದ ನಾವು ಸೆಕೆಂಡ್ ಎಂಟ್ರಿನಲ್ಲಿ ಅದನ್ನ ಡೆಬಿಟ್ ಮಾಡಬೇಕು. ಎಂಟೈರ್ ಅಮೌಂಟ್ ವಿ ಆರ್ ಟ್ರಾನ್ಸ್ಫರಿಂಗ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಹೀಗೆ 2 ಎಂಟ್ರಿ ಅಪ್ಲಿಕೇಶನ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ರೆಕಾರ್ಡ್ ಮಾಡ್ಬೇಕಾಗತ್ತೆ. ಇಲ್ಲೂ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿತ್ತು, 20,000 ಶೇರ್ಸ್ ಇತ್ತು. ಅಪ್ಲಿಕೇಶನ್ ಎಷ್ಟಿತ್ತು, ನಮ್ಗೆ 2 rupees ಇದೆ. ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಡೆಬಿಟ್ ಕಾಲಮ್ ಅಲ್ಲಿ 40,000 ಬರುತ್ತೆ. ಇವನ್ ಇಂದ ಕ್ರೆಡಿಟ್ ಕಾಲಮ್ ನಮ್ಗೆ 40,000 ಬರುತ್ತೆ. ಅಪ್ಲಿಕೇಶನ್ ಅಂತ ಬಂದಾಗ ಈ 2 ಎಂಟ್ರೀಸ್ ಏನಾಗಿರುತ್ತೆ, ಎಲ್ಲಾ ಪ್ರಾಬ್ಲಮ್ಸ್ ಎಂಟೈರ್ ಈ ಚಾಪ್ಟರ್ ನಲ್ಲಿ ಜನರಲ್ ಎಂಟ್ರೀಸ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ವ್ಯಾಲ್ಯೂಸ್ ಮಾತ್ರ ನೀವು ನೋಡ್ಕೋಬೇಕು. ನಂಬರ್ ಆಫ್ ಶೇರ್ಸ್ ಎಷ್ಟು, ಕಾಸ್ಟ್, ಅಪ್ಲಿಕೇಶನ್ ವ್ಯಾಲ್ಯೂ, ಅಲಾಟ್ಮೆಂಟ್, ಫಸ್ಟ್ ಅಂಡ್ ಫೈನಲ್ ಕಾಲ್ ವ್ಯಾಲ್ಯೂ ಏನಿದೆ ಅಂತ ನೋಡ್ಕೊಂಡ್ರೆ ಸಾಕು. ಜನರಲ್ ಎಂಟ್ರೀಸ್ ವಿಲ್ ಬಿ ಅಂಡ್ ಕಾನ್ಸ್ಟೆಂಟ್. ಈಗ ಅಪ್ಲಿಕೇಶನ್ ಅಲ್ಲಿ 2 ಎಂಟ್ರೀಸ್ ಪೋಸ್ಟಿಂಗ್ ಆಗಿದೆ. ಅಲಾಟ್ಮೆಂಟ್ ಬರೋಣ. ಈಗ ಥರ್ಡ್ ಎಂಟ್ರಿನಲ್ಲಿ ಕಂಪನಿ ಏನ್ ಮಾಡ್ತಾ ಇದೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೆ ಬ್ಯಾಂಕ್ ಗೆ ಅಲಾಟ್ಮೆಂಟ್ ಮನಿನ ಅವರು ಕಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಂಟ್ರಿ ನಂಬರ್ 3 ನಲ್ಲಿ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆಗಿರುತ್ತೆ. ನೋಡಿ ಸೆಕೆಂಡ್ ಎಂಟ್ರಿ ನಾವ್ ಏನ್ ಪಾಸ್ ಮಾಡಿದೀವಿ, ಸೇಮ್ ಎಂಟ್ರಿನೇ, ಬಟ್ ವಿ ಹ್ಯಾವ್ ಚೇಂಜ್ಡ್ ಅಪ್ಲಿಕೇಶನ್ ವಿತ್ ಅನ್ ಅಲಾಟ್ಮೆಂಟ್. ಇದೊಂದೇ ಚೇಂಜ್.
ಇಲ್ಲಿ ನಾವು ಅಲಾಟ್ಮೆಂಟ್ ವ್ಯಾಲ್ಯೂಸ್ ನ ತಗೊಂಡ್ರೆ 20,000 ನಂಬರ್ ಆಫ್ ಶೇರ್ಸ್ ವಿಲ್ ಬಿ ಎನ್ ಕಾನ್ಸ್ಟೆಂಟ್, ಅದು ಚೇಂಜ್ ಆಗೋದಿಲ್ಲ. ಇಲ್ಲಿ ಅಲಾಟ್ಮೆಂಟ್ ವ್ಯಾಲ್ಯೂ ಬಂದು ನಿಮಗೆ ಕ್ವಶನ್ ಅಲ್ಲಿ 3 rupees ಕೊಟ್ಟಿದ್ದಾರೆ. ಸೊ 20,000 ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ 3. 20,000 ಇಂಟು 3 ಮಾಡಿದ್ರೆ ನಮ್ಗೆ ಇಲ್ಲಿ 60,000 ಬರುತ್ತೆ. ಸಿ ಕಂಪನಿ ಬ್ಯಾಂಕ್ ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೆ ಟು ಫಾರ್ ಕಲೆಕ್ಟಿಂಗ್ ಅಂಡ್ ಅಲಾಟ್ಮೆಂಟ್ ಮನಿ. ಹಾಗಾಗಿ ಎಂಟ್ರಿ ಇದನ್ನ ನಾವು ಇದನ್ನ ಪಾಸ್ ಮಾಡ್ಬೇಕಾಗುತ್ತೆ. ಬ್ಯಾಂಕ್ ಅಲಾಟ್ಮೆಂಟ್ ಮನಿ ಕಲೆಕ್ಟ್ ಮಾಡ್ಬೇಕಲ್ವಾ, ಅದಕ್ಕೆ ಎಂಟ್ರಿ ಹಾಕೋಣ. ಎಂಟ್ರಿ ನಂಬರ್ 4. ಬ್ಯಾಂಕ್ ಇವಾಗ ಕಲೆಕ್ಟ್ ಮಾಡ್ಬೇಕು ಅಮೌಂಟ್, ಬ್ಯಾಂಕ್ ರಿಸೀವರ್ ಆಗ್ತಾರೆ. ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಆಗುತ್ತೆ. ನಾವು ಎಂಟ್ರಿ ನಂಬರ್ 1 ಅಲ್ಲಿ ಹಾಕಿದೀವಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಅಪ್ಲಿಕೇಶನ್ ಅಂತ. ಇಲ್ಲೂ ಅಷ್ಟೇನೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಅಪ್ಲಿಕೇಶನ್ ಬದಲು ಅಲಾಟ್ಮೆಂಟ್ ಹಾಕಿದೀವಿ. ಸೊ ನರೇಶನ್ ಏನಾಗುತ್ತೆ, ಬೀಯಿಂಗ್ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್. ಬ್ಯಾಂಕ್ ಏನ್ ಮಾಡಿದೆ, ಕಂಪ್ಲೀಟ್ ಅಲಾಟ್ಮೆಂಟ್ ಮನಿನ ರಿಸೀವ್ ಮಾಡಿದೆ ಅಂತ ಹೇಳಿ ನರೇಶನ್ ನ ಬರಿಬೇಕು. ಇಲ್ಲಿ ನಿಮ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ಅಪ್ಲಿಕೇಶನ್ ಅಲ್ಲಿ 2 ಎಂಟ್ರೀಸ್ ಪೋಸ್ಟಿಂಗ್ ಆಯ್ತು, ಅಲಾಟ್ಮೆಂಟ್ ಅಲ್ಲಿ 2 ಎಂಟ್ರೀಸ್ ನಿಮ್ಗೆ ಇಲ್ಲಿ ಪೋಸ್ಟಿಂಗ್ ಆಯ್ತು. ಈಗ ನೆಕ್ಸ್ಟ್ ಲಾಸ್ಟ್ 2 ಎಂಟ್ರೀಸ್ ನಾವು ಹಾಕ್ತಾ ಇದೀವಿ ಫಾರ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಇಲ್ಲೂ ಅಷ್ಟೇನೆ 2 ಎಂಟ್ರೀಸ್. ಒಂದು ಎಂಟ್ರಿ ಕಂಪನಿ ವಿಲ್ ಬಿ ಇನ್ಸ್ಟ್ರಕ್ಟಿಂಗ್ ಟು ದ ಬ್ಯಾಂಕ್ ಫಾರ್ ಕಲೆಕ್ಟಿಂಗ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್. ನೆಕ್ಸ್ಟ್ ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಕಲೆಕ್ಟ್ ಮಾಡೋದಕ್ಕೆ ಒಂದು ಎಂಟ್ರಿನ ಹಾಕ್ಬೇಕು. ಈಗ ಕಂಪನಿ ಇನ್ಸ್ಟ್ರಕ್ಟ್ ಮಾಡುತ್ತಲ್ಲ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿನ ರಿಸೀವ್ ಮಾಡಿ ಅಂತ ಹೇಳಿ, ಆ ಎಂಟ್ರಿನ ಈಗ ಹಾಕೋಣ. ಎಂಟ್ರಿ ನಂಬರ್ 5. ಕಂಪನಿ ಇನ್ಸ್ಟ್ರಕ್ಟ್ ಕೊಡ್ತಾ ಇದೆ ಬ್ಯಾಂಕ್ ಗೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಇಷ್ಟು ಡ್ಯೂ ಇದೆ ಕಲೆಕ್ಟ್ ಮಾಡಿ ಅಂತ. ಅದಕ್ಕೆ ಎಂಟ್ರಿ ಏನ್ ಹಾಕ್ಬೇಕು, ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ನಂಬರ್ 3 ಏನ್ ಹಾಕಿದೀವಿ ಚೆಕ್ ಮಾಡಿ. ಸೇಮ್ ಎಂಟ್ರಿ ಇದೆ. ಫಸ್ಟ್ ನಾವ್ ಏನ್ ಚೇಂಜ್ ಮಾಡಿದೀವಿ, ಅಲಾಟ್ಮೆಂಟ್ ವಿಲ್ ಬಿ ಚೇಂಜ್ ವಿತ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಷ್ಟೇ. ನಿಮ್ಗೆ ಗೊತ್ತಿರ್ಬೇಕು ಕಂಪನಿ ಇಸ್ ಇನ್ಸ್ಟ್ರಕ್ಟಿಂಗ್ ಫಾರ್ ಕಲೆಕ್ಟಿಂಗ್ ಅಂಡ್ ಡ್ಯೂ ಅಮೌಂಟ್ ಅಂತ ಹೇಳಿ. ಅದಕ್ಕೆ ಎಂಟ್ರಿ ನಂಬರ್ 5. ನಂಬರ್ 6 ಬ್ಯಾಂಕ್ ಕಲೆಕ್ಟ್ ಮಾಡ್ತಾರೆ ಅದಕ್ಕೆ. ಸೊ ಬ್ಯಾಂಕ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಆಗಿರುತ್ತೆ. ಸೊ ಈ ರೀತಿ ನಾವು 3 ಸ್ಟೇಜಸ್, ಅಪ್ಲಿಕೇಶನ್ 2 ಎಂಟ್ರಿ, ಅಲಾಟ್ಮೆಂಟ್ 2 ಎಂಟ್ರೀಸ್, ಫಸ್ಟ್ ಅಂಡ್ ಫೈನಲ್ ಕಾಲ್ 2 ಎಂಟ್ರೀಸ್. ಇದಿಷ್ಟು ನಿಮ್ಗೆ ನಾನು ಏನ್ ತೋರಿಸ್ಕೊಟ್ಟಿದ್ದೀನಿ ಇದು 6 ಮಾರ್ಕ್ಸ್ ಕ್ವೆಶನ್ಸ್ ಆಗಿರುತ್ತೆ. ಎಂಟ್ರೀಸ್ ಗೆ ನಾವು ಇನ್ನ 3 ಜನರಲ್ ಎಂಟ್ರೀಸ್ ಆಡ್ ಮಾಡಿದ್ರೆ 12 ಮಾರ್ಕ್ಸ್ ಪ್ರಾಬ್ಲಮ್ ಆಗುತ್ತೆ. ಸಿ ಪಾರ್ ವ್ಯಾಲ್ಯೂ ನಲ್ಲಿ ಜನರಲ್ ಎಂಟ್ರೀಸ್ ಹೇಗ್ ಪಾಸ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋನಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದ್ರ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಅದನ್ನ ಕೇಳ್ಬೋದು.